ಅಳು ನಿಲ್ಸಿದ್ದೀರಾ ಪಕ್ಕ ಕನ್ಫರ್ಮ್? ಗಡ್ಡೆ ಕಾರು ಮುರಿದಿ ಬೇಡವಾ? ಸೇಡು ಸೇಡು ನಿನ್ನ ಮೇಲೆ ಸೇಡು. ಮೊಸರು ಸಾರು. ಮೊಸರು ಸಾರ? ಈ ಮೊಸರು ಸಾರು ಮಾಡಕ್ಕೆ ಬೆಳಿಗ್ಗೆನೆ ಬಿಲ್ಡಪ್ ಅನ್ನ ಸಾರು ಮಾಡ್ತಾ ಇದ್ದೀನಿ ಅಂತ. ಅಪ್ಪ ಒಂದಾನೊಂದು ಕಾಲದಲ್ಲಿ ನಮ್ಮಮ್ಮ ಏನಾಗಿದೆ, ನಿನ್ನ ಕಣ್ಣೀರಿಗೆ 20,000 ಜನ, ಈ ಮೂತಿಗೆ 1,000 ಜನನೂ ಬೇಡವಾ? ನಗ್ಬೇಡ ನೀನು, ನಗ್ಬೇಡ ನೀನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮ್ಮಮ್ಮ ನಮ್ಮ ಅಜ್ಜಿ ಜೊತೆ ಬೆಳಗ್ಗೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ನಮ್ಮಪ್ಪ ಹಾಡು ಬೇರೆ ಹಾಕೊಂಡು ಕುತ್ಕೊಂಡ್ಬಿಟ್ಟೈತಿ ಯಾವುದೋ. ಏವತ್ತಿಯವರೇ ಅಳು ನಿಲ್ಸಿದ್ದೀರಾ ಪಕ್ಕ ಕನ್ಫರ್ಮ್? ನಮ್ಮಮ್ಮನ ಅಳಿಸ್ಲಿಲ್ವಾ? ಅದಕ್ಕೆ ಸಂಗುದ್ಗ ಹಾ ಮತ್ತೆ ಸೇಡು. ಗಡ್ಡೆ ಕಾರು ಮುರಿದಿ ಬೇಡವಾ? ಸೇಡು ಸೇಡು ನಿನ್ನ ಮೇಲೆ ಸೇಡು. ಸೇಡು ಎಷ್ಟು ವರ್ಷದ? ಎಷ್ಟು ವರ್ಷದಮ್ಮ ಸೇಡು? ನಮ್ಮ ಅಪ್ಪನ ಮೇಲೆ. 26 ವರ್ಷದ. ಮತ್ತೆ ಸೀರಿಯಸ್ ಆಗಿ ಏನೋ ಮಾಡ್ತಾವ್ರೆ. ಏನಾರ ನೆಟ್ಟ ಖಾಲಿ ಮಾಡ್ಕೊ ಬಂದಿಲ್ಲ ಅಂದ್ರೆ ತಲೆ ಚೆಚ್ಚಾಕ್ಬಿಡ್ತೀನಿ. ಮತ್ತೆ ಹೆಚ್ಚಾಕ್ಬಿಟ್ರೆ ನಾಳೆಯಿಂದ ತಿನ್ನೋದೇನ್ರಲ್ಲಿ? ಮಾಡಿರೋದೆಲ್ಲ ಚೆನ್ನಾಗಿ ಮಾಡ್ಕೊಳಿಸ್ತೀನಿ. ಊಟನ ತಿನ್ನ ಕಷ್ಟ ನಿಂಗೆ. ಏನ್ ಮಾಡ್ಬೇಕು ಕೆಲ್ಸ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಅಷ್ಟೊಂದು ವೇಸ್ಟ್ ಮಾಡಿದ್ಯಾ? ಕೆಲ್ಸ ನೀನ್ ಆಲೂಗಡ್ಡೆ ಪಲ್ಯ ಜಾಸ್ತಿ ಹಾಕಿದೆ ಹೋಗಮ್ಮ. ತಾಯಿ ಇದೇ ನಿನ್ ಕಲರ್ ಐತೆ. ಮಾಡಿದ್ದೀನಿ ಗಮ್ ಅಂತ ಅಲ್ಲೋಡು. ಏನ್ ಮಾಡಿದ್ಯೋ ಅದೇನು. ಇಡಿ ಒಂಚೂರು ಚುರ್ತೀನಿ. ಬೇಡ ನಂಗೆ, ನೀನೇ ತಿನ್ಕೋ. ಇಡಿ ನೀನೇ ತಿನ್ಕೋ. ಕುಂಡಿ ಮಾಡೋದ್ನ ತಲೆ ಮೇಲೆ ಕುಟ್ ಕೆಡಬಿಡ್ತೀನಿ. ಏನಾರು ತಲೆಗಿಲೆ ಅಳ್ಳಾಡ್ಸ್ಬಿಟ್ರೆ ಚೆನ್ನಾಗಿಲ್ಲ. ಬೆಳಗ್ಗೆನೆ ಅನ್ನ ಮೊಸರು ಸಾರು ಮಾಡ್ಕೊತಿದ್ದೀವಿ ಮಗಳಿಗೆ. ಯಾವುದೊಂದು ತಗೊಂಡೋದ್ರೆ ತಿನ್ಕೊಂಬರಲ್ಲ ಕ್ಲೀನಾಗಿ, ಎಲ್ಲ ವೇಸ್ಟ್ ಮಾಡ್ತಾಳೆ. ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಆಯ್ದು ಮಾಡ್ತಾಳೆ. ತರಕಾರಿ ಆಯ್ದು ಮಾಡ್ತಾಳೆ. ಕರೆಕ್ಟ್. ಇದು ಪಾಯಿಂಟ್. ಏನು ತಿನ್ನಲ್ಲ. ಅಮ್ಮ ಎದ್ದು ಬೆಳಗ್ಗೆನೆ ಬಿಸಿ ಮಾಡಿ ಬಾಕ್ಸ್ಗಳಿಗೆ ಹಾಕಿ ಕೊಟ್ರು ತಿನ್ನಲ್ಲ. ಓಂ ನಮ ಶಿವಾಯ. ನೋಡ್ ಎಷ್ಟು ಓಂ ನಮ ಶಿವಾಯ ಹಾಕೋ ನಿನ್ ತಲೆ ಮೇಲೆ. ಓಂ ನಮೋ ವೆಂಕಟೇಶಾಯ. ಓಂ ನಮೋ ಶಿವಾಯ. ಎಲ್ಲಾಗಿದೆ ಪೇಪರ್ ಯಾಕೆ? ನಾನೇ ಮತ್ತೆ ಇದೇನೆಲ್ಲ ಚಿಂದಿ ಉದುರಿಸ್ಕೊಂಡ್ ಬಂದಿದ್ಯಾ? ಚಿಂದಿ ಉದುರಿಸ್ಕೊಂಡ್ ಬಂದಿದ್ಯಾ ನೋಡು. ಚಿಂದಿ ಎಲ್ಲ ಉದುರಿಸ್ಕೊಂಡ್ ಬಂದಿದ್ಯಾ? ಕೆಲಸ ಮಾಡಲ್ವಲ್ಲ, ಕಸ ಅಂಡದ್ ಮಾತ್ರ ಚೆನ್ನಾಗ್ ಗೊತ್ತದೆ, ಕಸ ಗುಡ್ಸಕ್ ಗೊತ್ತಿಲ್ಲ. ನೀನ್ ಹೇಳ್ತಿಲ್ಲ ಏನು ಕೆಲ್ಸ ಇರಲ್ಲ ನಂಗೆ ಮನೇಲಿ ಅಂತ. ಅದಕ್ಕೆ ಸೇಯಿಂಗ್ ಎಷ್ಟು ಮಾ ಅಂತ ಹೇಳಿದ್ಯಲ್ಲ, ಒಂದು ಸ್ವಲ್ಪ ಕಾಯ್ತಾ ಇರು. ಎಲ್ಲ ಮೇಲ್ಗಡೆ ಬಿಲ್ಡಿಂಗಿಂದ ತೊಳಸ್ತೀನಿ ಕೆಳಗಡೆ ಗಂಟ. ಓ ಬಾ, ಪೇಂಟ್ ಹೊಡೆದು ಬಿಡ್ತೀನಿ ತಗೋ ಬಂದ್ಬಿಟ್ಟು. ಮೇಲ್ಗಡೆಯಿಂದ ನೀರು ಈ ಕಡೆ ತೊಳ್ಕೊ ಬರ್ಬೇಕು. A few moments later, 2,000 years later, 1 eternity later. ಕೆಲಸ ಮುಗಿಸ್ಕೊಂಡ್ ಬಂದೆ ಫೈನಲಿ ಮನೆಗೆ. ನಮ್ಮಮ್ಮ ಇವತ್ತು ಬಟ್ಟೆ ಹೊಲ್ಕೊಂಡ್ ಕುತ್ಕೊಂಡ್ಬಿಟ್ಟವ್ರೆ. ಯವ್ವ ಮಮ್ಮಿ ಇಲ್ಲಿ ನೋಡು, ನಂಗೆ ಇಲ್ಲಿ ಸೊಳ್ಳೆ ಕಚ್ಚಿರೋದು. ಪಿಂಪಲ್ ಆಗಿರೋದು. ಸೊಳ್ಳೆ ಕಚ್ಚಿರೋದ? ಗೊತ್ತಾಗಲ್ವ ಸೊಳ್ಳೆ ಯಾವುದು ಪಿಂಪಲ್ ಯಾವುದು? ಪಿಂಪಲ್ ತಾನೇ ಇದು. ತಲೆ ಬುಂಡೆಕಾಯಿ. ಪಿಂಪಲ್ ಇದು ಪಿಂಪಲ್ ಮಾ. ಇಷ್ಟಪ್ಪ ಹಿಂಗ್ ಹೋಗ್ಬಿಟ್ಟೈತೆ, ಕೆಂಪುಗಾಗೈತೆ. ಅಯ್ಯೋ ಹಂಗಾಗ್ಬಿಟ್ಟೈತೆ. ಸೊಳ್ಳೆ ಕಚ್ಚಿರೋದು. ಇಷ್ಟಪ್ಪ ಹಂಗೆ ಇಷ್ಟು ದಪ್ಪ. ನನಗೆ ಇಲ್ಲಿ ಏಕನಾಗಿದ್ದು ಕೈ ತುಂಬ ಗೊತ್ತಾ? ಇಷ್ಟಪ್ಪ ಆಗುತ್ತೆ. ನಾನೇನ್ ಮಾಡ್ತೀನಿ ಹೇಳಿ, ಬೆಡ್ಶೀಟ್ ಹಚ್ಕೊಂಡ್ ಮನಿಕೊಂಡ್ಬಿಡ್ತೀನಿ. ಶೆಕೆ ಆಗಲ್ಲ ನಿಂಗೆ? ಯಾಕೆ ಏನೋ ಗೊತ್ತಿಲ್ಲ, ಗೀಕೇನೋ ಗೊತ್ತಾಗಲ್ಲ ನನಗೆ. ಒಟ್ನಲ್ಲಿ ಬೆಡ್ಶೀಟ್ ಕೌಚ್ಕೊಂಡ್ ಮಲ್ಕೊಂಡ್ರೆ ಮುಗೀತ್. ನೀರಾರು ಸುರಿಬೋದು, ಬೇವ್ರಾರು ಸುರಿಬೋದು. ಇವತ್ತು ಮಿನಿ ಗಾರ್ಮೆಂಟ್ಸ್ ಆಗ್ಬಿಟ್ಟೈತೆ. ಮಿನಿ ಗಾರ್ಮೆಂಟ್ಸ್. ಯಾಕಂದ್ರೆ ಆ ಕಡೆ ನಮ್ಮಪ್ಪ ಬಟ್ಟೆ ಹೊಲಿತೈತೆ, ಈ ಕಡೆ ನಮ್ಮಮ್ಮ ಎಮಿಂಗ್ ಮಾಡ್ತೈತೆ. ಹೆಲ್ಪರ್ ಆಗ್ಬಿಟ್ಟು ನಮ್ಮಪ್ಪ. ಒಂದಾನೊಂದು ಕಾಲದಲ್ಲಿ ನಮ್ಮಮ್ಮ ಏನಾಗಿದೆ ಮಮ್ಮಿ ನೀನು?
ಟೈಲರ್ ಆಗಿತ್ತು. ಅದು ಎಲ್ಲಿ? ಗಾರ್ಮೆಂಟ್ಸ್ ಅಲ್ಲಿ ಆಗಿತ್ತು. ಅದು ಯಾವ ಗಾರ್ಮೆಂಟ್ಸು? ಗಾರ್ಮೆಂಟ್ಸ್ ಅಂದ್ರೆ ಗಾರ್ಮೆಂಟ್ಸೇ. ಗಾರ್ಮೆಂಟ್ಸ್ ಹೆಸರು ಇಲ್ವಾ? ಎಷ್ಟೊಂದವೆ ಗಾರ್ಮೆಂಟ್ಸ್. ಗಾರ್ಮೆಂಟ್ಸ್ ಒಂದು ಹೆಸರು ಇರಲ್ವಾ? ಏನ್ ಹೆಸರು? ನಮ್ಮ ಪ್ರೀತಿಯ ಶಶಿಕರು. ನಮ್ಮ ಪ್ರೀತಿಯ ಶಶಿಕರು. ಫ್ಯಾಕ್ಟ್ರಿ ನಮ್ಮ ಪ್ರೀತಿ ಅಂತ ಹೆಸರೈತಾ? ಅದು ಒಳ್ಳೆ ಫ್ಯಾಕ್ಟ್ರಿ ಅದು. ಅದಕ್ಕೆ ನೀನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಬಿಟ್ಟ. ಆ ಥರ ಕಂಪ್ನಿಲಿ ನಿದ್ದೆ ಮಾಡ್ಕೊಂಡು ಯಾರು ಪೇಮೆಂಟ್ ಕೊಡಲ್ಲ ಇವಾಗಿನ. ಅವಾಗ ನಾವು ನಿದ್ದೆ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಪೇಮೆಂಟ್ ಇಸ್ಕೊ ಬಂದಿದ್ದೀವಿ. 3 ತಿಂಗಳು ಪೇಮೆಂಟ್ ನಮ್ಮನ್ನ ಕುಂಡ್ರಿಸಿ. ಗೊತ್ತಾ? ಹಂಗಂದ್ರೆ ಅದ್ರ ಯಾವ್ದು ಕಂಪ್ನಿ ಕೆಲಸ ಇದ್ರೆ ಹೇಳಮ್ಮ, ನಾನು ಹೋಗಿ ನಿದ್ದೆ ಮಾಡಿ ತಿನ್ಕೊಂಡು ಬರ್ತೀನಿ. ಪಾಪ ಮುಚ್ಕೊಂಡು ಮುಚ್ಕೊಂಡ್ಬಿಟ್ರ? ಏನು ಮುಚ್ಕೊಂಡ್ಬಿಟ್ರ? ಆಗೋಯ್ತು. ಅದೇ ಮುಚ್ಕೊಂಡ್ಬಿಟ್ಟವ್ರೆ. ಏನ್ ಮುಚ್ಕೊಂಡ್ಬಿಟ್ಟವ್ರೆ? ಫ್ಯಾಕ್ಟ್ರಿನೇ ಮುಚ್ಕೊಂಡು ಹೊಂಟರು. ಇರಪ್ಪ ಒಂದ್ ನಿಮಿಷ ಇರಪ್ಪ. ಅವರು ಸಾಧನೆ ಮಾಡ್ತಾರೆ ಗಿನ್ನಿಸ್ ರೆಕಾರ್ಡ್. ಓ ಬರ್ಲಿಲ್ಲ. ಒಂದು ಸೂಜಿಗೆ ನಮ್ಮಮ್ಮ ದಾರ ಕಾಣಿಸ್ಬಿಡ್ತದ. ಮಾಡ್ತಾ ಇದ್ದೀನಿ ಸ್ವಲ್ಪ. ಕೊಡಿಲಿ, ನಾನು ಹಾಕೊಡ್ತೀನಿ. ಸೆಕೆಂಡಲ್ಲಿ ಹಾಕೊಡ್ತೀನಿ. ನಾನಂದ್ರೆ ಏನು ಅನ್ಕೊಂಬಿಟ್ಟಿದ್ದ, ನನ್ನ ಕಣ್ಣು ಸಿಕ್ಕಾಪಟ್ಟೆ ಶಾಕ್. ಅಯ್ಯೋ ಆಗೋಯ್ತು. ನಗ್ತೀಯಲ್ಲ ಅಮ್ಮ, ನಾನು ನಿಮ್ಗೆ ಹೆಲ್ಪ್ ಮಾಡಿಕೊಟ್ಟೆ. ಮಮ್ಮಿ ಏನ್ ಗೊತ್ತಾ, ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ 20,000 ಜನ ನೋಡೋರೆ. ಯಾಕೆ ನಾನು ಹತ್ಬಿಟ್ಟಿದ್ದೀನಿ ಅಂತ? ನೀನ್ ಹತ್ತಿರ ನಿನ್ನ ಕಣ್ಣೀರಿಗೆ 20,000 ಜನ. ಈ ಮೂತಿಗೆ 1,000 ಜನನು ಬೇಡವಾ? ನಗ್ಬೇಡ ನೀನು. ನಾನೇನು ಅಷ್ಟೊಂದು ಖರಾಬ್ ಆಗಿದ್ದೀನ? ನಗಾಡು ಅಂತ 20,000 ಜನ ನೋಡೋರೆ. ಆದ್ರೆ ನಂಗೆ ಫಾಲೋವರ್ಸ್ ಎಷ್ಟು ಹೇಳು? 20,000. ನಿನ್ ತಲೆ 150 ಜನ. ಅಯ್ಯೋ ಅಷ್ಟೇನಾ? ಯಾಕಪ್ಪ ಹಿಂಗೆ ಮಾಡ್ತೀರ ನೀವು ಅಭಿಮಾನಿಗಳು? ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮನ್ನು ಫಾಲೋ ಮಾಡಿರಿ. ನಾವು ಮುಂದೆ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕ್ತೀವಿ. ಗೊತ್ತಾಗಲ್ಲ ನಮಗೆ, ಹೊಸೊಬ್ರು ನಮಗೆ ಗೊತ್ತಿಲ್ಲ. ನಾವು ದಿನ ಏನು ಮಾಡ್ತೀವೋ ಅದನ್ನ ಹಾಕ್ತೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 150 ಜನ ಇರೋರು ಹಂಗೆ ಎಷ್ಟಾಗಬೇಕು ಅಂತ ನೀವೇ ಯೋಚನೆ ಮಾಡಿ, ಸಪೋರ್ಟ್ ಮಾಡಿ. ನೀನು ಎಷ್ಟಾಗಬೇಕು ಅಂತ ಅನ್ಕೊಂಡಿದ್ಯಾ? 150 ಜನ ಹೋಗಿ 1,500 ಜನನಾರು ಆಗ್ರಿ. 1,500 ಜನ ಅಟ್ಲೀಸ್ಟ್ ಹೋಗ್ಲಿ. 1,000 ಜನ ಆದ್ರೆ ಏನ್ ಮಾಡ್ತೀಯಾ? 1,000 ಜನ ಆದರೆ ಖುಷಿಯಿಂದ ಮನೆ ಒಳಗೆಲ್ಲ ಕುಂದಾಡ್ಬಿಡ್ತೀನಿ. 1,000 ಜನ ಆದ್ರೆ ಏನ್ ಮಾಡ್ತೀಯಾ? ಮನೆ ಒಳಗೆಲ್ಲ ಕುಂದಾಡ್ಬಿಡ್ತೀಯಾ? ಏನ್ ಡ್ಯಾನ್ಸ್ ಗಿನ್ಸ್ ಮಾಡ್ತೀಯ? ಹೇಗೆ ಗೊತ್ತೆ? ಡ್ಯಾನ್ಸ್ ಮಾಡ್ತೀನಿ. ಓಹ್ ನೋಡಿ ಗೈಸ್, 1,000 ಫಾಲೋಯಿಂಗ್ ಆದ್ರೆ ನಮ್ಮಮ್ಮ ಡ್ಯಾನ್ಸ್ ಮಾಡುತ್ತಂತೆ. ನಮ್ಮಮ್ಮನ ಡ್ಯಾನ್ಸ್ ಯಾರ್ಯಾರು ನೋಡ್ಬೇಕು ಅಂತ ಕಾಯ್ತಾ ಇದ್ದೀರೋ ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಮ್ಮಮ್ಮ ಡ್ಯಾನ್ಸ್ ನೋಡ್ಬೋದು. ನಿಮ್ಮ ಕೈಯಲ್ಲಿದೆ ನಮ್ಮಮ್ಮನ ಕೈಲಿ ಡ್ಯಾನ್ಸ್ ಮಾಡ್ಸೋದು. ನನ್ನ ಕೈಲಂತೂ ಇದುವರೆಗೂ ದೇವರಾಣೆಗೂ ಮಾಡ್ಸೋಕ್ಕಾಗಿಲ್ಲ ನಮ್ಮಮ್ಮನ ಕೈಲಿ ಡ್ಯಾನ್ಸ್ನ. ನಿಮ್ಮ ಕೈಯಲ್ಲಿ ಇದೆ ನೋಡಿ, ಮಾಡಿಸಿ ನಮ್ಮಮ್ಮನ ಕೈಲಿ ಡ್ಯಾನ್ಸು. ನಾನು ನೋಡ್ತೀನಿ. ನೋಡೋ ಆ ಭಾಗ್ಯ ನನಗೆ ಕುಡಿ. ನಗ್ಬೇಡ. ಏನಂತೀಯಪ್ಪ? ಸೂಪರ್. ನೋಡಪ್ಪ, 1,000 ಜನ ಆದ್ರೆ ನಮ್ಮಮ್ಮ ಡ್ಯಾನ್ಸ್ ಮಾಡುತ್ತಂತೆ. ಅಮ್ಮ ಯಾವ ಸಾಂಗ್ ಹೋಗಿ ಮಾಡ್ತೀಯ ಅಂತ ಹೇಳಲಿಲ್ಲ. ಹೇಳ್ತೀನಿ. ಅದೇ ಜಿಗಿರಿ ಅದ್ಯಾವುದೋ ಹೇಳ್ತೀಯಲ್ಲ, ಅದಾಡಲ್ಲ ನಾನು. ಮತ್ತೆ ಕುಲದಲ್ಲಿ ಕೀಳಾವುದೋ ಉಚ್ಚಪ್ಪ, ಮತದಲ್ಲಿ ಮೇಲೆ ಆವುದೋ. ಆಮೇಲೇನ್ರಿ? ಮನ್ಸ ನಮ್ಮ ಮಧ್ಯ ಮೇಲೆ ಯಾವುದು ಕೀಳೆ ಯಾವುದು ಅಷ್ಟೇ ಬರೋದು. ಗೊತ್ತಿಲ್ಲ. ಇದು ನಮ್ಮ ಅಪ್ಪನ ಫೇವ್ರೇಟ್ ಹಾಡು. ಈ ಹಾಡಿಗೆ ಒಂದು ಕುಂಟ ಹಾಕೋಣ ಅನ್ಕೊಂಡಿದ್ದೀನಿ. 1,000 ಜನ ನಮ್ಮ ಫಾಲೋ ಮಾಡಿದ್ರೆ, 1,000 ಜನ ನಮ್ಗೆ ಫಾಲೋ ಮಾಡಿದ್ರೆ ನಮ್ಮ ಅಪ್ಪನ ಹಾಡಿಗೆ ನಾನು ಡ್ಯಾನ್ಸ್ ಮಾಡ್ತೀನಿ. ನೋಡಿ ಗಾಯ್ಸ್, 1,000 ಜನ ಫಾಲೋಯಿಂಗ್ ಬಂದ್ಬಿಟ್ರೆ ನಮ್ಮಮ್ಮ ಡ್ಯಾನ್ಸ್ ಆಡುತ್ತಂತೆ. ಅದು ಮತದಲ್ಲಿ ಕೀಲಿ ಯಾವುದೋ ಹುಚ್ಚಪ್ಪ, ಆ ಸಾಂಗಿಗೆ ನಮ್ಮಮ್ಮ ಡ್ಯಾನ್ಸ್ ಮಾಡ್ತಾರೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಮ್ಮಮ್ಮನ ಡ್ಯಾನ್ಸ್ ನೋಡೋಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಒಂದು ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬೇಗ ಫಾಲೋ ಮಾಡಿ. ನಮ್ಮಮ್ಮಂಗಂತೂ ಖುಷಿ. ನನ್ನ ಕಮೆಂಟಲ್ಲೆಲ್ಲ ಏನಾಕೋರು ಹೇಳು?
ಅಮ್ಮನ ಕಣ್ಣಲ್ಲಿ ನೀರು ಬರಬಾರ್ದು. ಹೇಳಲ್ಲಿ ಅವ್ರು ಹೇಳೋರು, ಅಮ್ಮನ ನಗು ಇಷ್ಟ ನನಗೆ ಅವ್ರಿಗೆ ಹೇಳೋರಿಗೆ ಅಂತ ಎಲ್ಲ ಕಮೆಂಟ್ ಹಾಕೋರೆ. ಕೇಳಿದ್ರೇನ್ರಿ? ಇನ್ನೊಂದ್ಸಲ ಹೇಳಿಸ್ತೀಯಾ? ನಂಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಬಿಟ್ಟಿದ್ಯಾ? ಅಯ್ಯೋ ನಮ್ಗೆ 20,000 ಜನ ಅವ್ರೆ ನನ್ಗೆ ಹೇಳೋರು ಕೇಳೋರು. 1,000 ಜನ ಅವ್ರೆ ನನ್ನ ಕೇಳಕ್ ಇವಾಗ. ಗೊತ್ತಾಯ್ತಾ? ಭಯ ಇರ್ಲಪ್ಪ ಸ್ವಲ್ಪ. ಭಯ ಇರ್ಲಿ ಒಂದ್ ಸ್ವಲ್ಪ. ಸರ್. ಇವಾಗ ಗೊತ್ತಾಯ್ತು ಭಯ. ಗೊತ್ತಾತ? ಹಂಗೆ ಬರ್ಬೇಕು ಅಂತ ತಾನೇ ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ನಿಮ್ಮ ಮಮ್ಮಿ ಕೈಲಿ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ ಅಂತ, ಕೈಯಲ್ಲಲ್ಲ ಕಣ್ಣಲ್ಲಿ. ಕರೆಕ್ಷನ್ ಮಾಡ್ಕೊಳ್ಳಿ. ದೇವ್ರು ಬಂತು ತಗೊಂಬರ ನಿಮ್ಮೆಣ್ಣು ತಗೊಂಬರ. ಇದೇನಿದು ಇದ್ಯಾವ ಸ್ಟೈಲ್ ಆಡ್ತಾ ಇರೋದು ಅವತಾರ? ಸ್ವಂಟ ಓಹೋ, ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಡ್ಯಾನ್ಸಿಗೆ? ಹಾ, ಡ್ಯಾನ್ಸಿಗೆ ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಪ್ರಾಕ್ಟೀಸೇ ಮಾಡಂಗಿಲ್ಲ. ಮತ್ತೆ ನಮ್ಮ ಅಣ್ಣವ್ರು ಸ್ಟೆಪ್ ಹಾಕೋರಲ್ಲ ಹಂಗೆ. ಅಣ್ಣವ್ರೇನು ಕಲಿಯಕ್ಕೆ ಹೋಗಿದ್ರ? ಏನಿಲ್ಲ, ಅವಾಗ ಹೆಂಗ್ ಮಾಡವ್ರೆ ಹಂಗೆ ನೋಡ್ತೀನಿ ಕಣಮ್ಮ. ಅದ್ ಏನ್ ಡ್ಯಾನ್ಸ್ ಮಾಡಿ ದಬ್ಬಾಕ್ಬಿಡ್ತೀಯ ನೀನು ಅಂತ ನೋಡ್ಬಿಡ್ತೀನಿ ಕಣಮ್ಮ. ಅದು ಆಗೋಗ್ಬಿಡ್ಲಿ, ಕಣ್ಣಲ್ಲಿ ಏನೇನೋ ನೋಡ್ಬಿಟ್ಟಿದ್ದೀನಂತೆ, ಅದನ್ನು ಒಂದು ನೋಡ್ಬಿಡಲ್ಲ. ಏನಪ್ಪ ನಮ್ಮಮ್ಮ ನಿಂಗೆ ಬ್ಲ್ಯಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೈತೆ. ಕೇಳಕ್ಕೆ 20,000 ಜನ ಅವ್ರೆ ಅಂತ. 20,000 ಜನ ಇದ್ದಾರ? ನಿಂಗೆ ಯಾರು ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೈತೆ. 20,000 ಜನ ಇದ್ರೆ ನಮಗೂ 20,000 ಜನ ಐತಂಗೇನೆ. ಏಕೆಂದ್ರೆ ಅವಳು ನಮ್ಮ ಅರ್ಧಂಗಿ ಅಲ್ವಾ, ಅದಕ್ಕೆ ಅರ್ಧ ಫಾಲೋವರ್ಸ್ ನಿನಗೆ ಬಂದ್ಬಿಡ್ತಾರ. ಮತ್ತೆ ನಾನು ಯಾರು ಗುರು ಸೆಂಟ್ರಲ್ಲಿ? ನೀನು ಒಂದು ಜೋಬು ಪಾಕೆಟ್. ನಾನು ಯಾರು ಹಂಗಂದ್ರೆ? ನೀನು ಯಾರು? ಯಾರು ಎಲ್ಲಿಂದ ಬಂದೆ ನೀನು ಅಂತ. ಯಾರು ನೀನು? ಅವ್ರಿಗೆ 20,000 ಜನ ಫಾಲೋವರ್ಸು. ಅವರು ನಿಮ್ಮ ಅರ್ಧಾಂಗಿ ಆಗಿರೋದಕ್ಕೆ ಅವ್ರದ್ದು ಅರ್ಧ ಫಾಲೋವರ್ಸು ನಿಮಗೆ ಬಂದ್ಬಿಟ್ರು. ನಾನು ನಿಮ್ಮಿಬ್ರು ಮಗಳು, ನನಗೆ ಡಬಲ್ ನಿಮ್ಗೆ. ನಿನಗೆ 40,000 ಹಂಗಾರೆ. 40,000 ಜನ. ನನಗೆ ಬೇಜಾರಾಗಬಾರ್ದು ಅಂತ ನನಗೆ ಕಮೆಂಟ್ ಅಲ್ಲಿ ಇರುತ್ತೆ ಅವರು. ಇದು ಮಾಡ್ತವ್ರೆ, ಕವರಿಂಗ್ ಮಾಡ್ತವ್ರೆ, ಟಿಂಕ್ರಿಂಗ್ ಪಂಕ್ರಿಂಗ್ ಮಾಡ್ತವ್ರೆ. ಬೇಜಾರಾಗಬಾರ್ದು. ಎಳಬೇಡ ಪಪ್ಪಚ್ಚಿ ಫಾಲೋವರ್ಸ್ ಸಿಗ್ತಾರೆ. ಏನೇನು? ಎಳಬೇಡ ಪಪ್ಪಚ್ಚಿ ನೀನು, ನಿಂಗೆ ಫಾಲೋವರ್ಸ್ ಸಿಗ್ತಾರೆ. ಇದ್ಯಾವ್ದ ಮಾಡು ಯಾರೇ ಇವಾಗ ಕಂಡಿಡ್ತಿದ್ದ? ಇರಪ್ಪ ನಮ್ಮಮ್ಮ ಹಾಡು ಹೇಳ್ತೈತೆ, ನಮ್ಮಮ್ಮ ಬರ್ದಿರೋಡು. ಹೇಳಮ್ಮ. ಎಳಬೇಡ ಪಪ್ಪಚ್ಚಿ ನೀನು, ಫಾಲೋವರ್ಸ್ ಅವರೇ. ಆಮೇಲೆ ಅಷ್ಟೇನೆ ಬರೋದು. ಒಂದೇ ಲೈನ ಬರ್ದಿದ್ದು, ನೆಕ್ಸ್ಟ್ ಲೈನು ಗೊತ್ತಿಲ್ಲ. ಅದು ಮುಂದಕ್ಕೆ ಐತೆ ಇಲ್ವ ಅನ್ನೋದೇ ಗೊತ್ತಿಲ್ಲ. ಐತೆ ಅದು ಹಾಡು, ಐತೆ. ನೆಕ್ಸ್ಟ್ ಲೈನ್ ಯಾವ್ದು ಅಂತ ಗೊತ್ತಿಲ್ಲ ಬೈಗೆ. ಪಟಾಕಿ ಹೊಡಿತವ್ರೆ, ಪಟಾಕಿ ನೋಡಕ್ ಹೋಗೋಣ. ಪಟಾಕಿ ಪಟಾಕಿ ಪಟಾಕಿ. ಸೂಡು ಪಟಾಕಿ ಹೊಡಿತವ್ರೆ. ಚೆನ್ನಾಗಿದೆ ಅನ್ಸುತ್ತೆ. ನೀನ್ ಕ್ರಿಕೆಟ್ ನೋಡ್ತೀಯಾ? ಕ್ರಿಕೆಟ್ ನೋಡ್ತೀಯಾ? ಆವಾಗಿನ ಕಾಲದಲ್ಲಿ ನೋಡ್ತಿದ್ದೆ, ನೋಡ್ತಾ ಇದ್ದೆ. ಊಟಕ್ಕೆ ಬರುವ ಮಧ್ಯಾಹ್ನದೊತ್ತು ವಾಪಸ್ ಹೋಯ್ತಾನೆ ಇರಲಿಲ್ಲ. ಎಲ್ಲಿಗೆ? ಸ್ಕೂಲ್ಗೆ ವಾಪಸ್ ಹೋಯ್ತಿರ್ಲಿಲ್ವಾ? ನಿಮ್ಮ ಹತ್ರನೂ ಟ್ಯಾಲೆಂಟ್ಗಳೈತೆ. ನಮ್ಮ ಫಿಲಮ್ ಹಾಕ್ದೆ, ಫಿಲಮ್ ನೋಡೋಣ ಅಂತ ಹೇಳ್ತು. ಫಿಲಮ್ ಹಾಕಿದ್ಮೇಲೆ ಅರ್ಧ ಫಿಲಮ್ ಮುಗ್ದೈತೆ, ಈಗ ಸ್ಟಾರ್ಟ್ ಆಗೈತೆ, ಸಸ್ಪೆನ್ಸ್ ಎಲ್ಲ ಸ್ಟಾರ್ಟ್ ಆಗೈತೆ. ನಮ್ಮಮ್ಮ ನೋಡಿದ್ರೆ ಆಗ್ಲೇ ತೂಗುಡಿಸ್ತೈತೆ. ನಮ್ಮಪ್ಪ ಆಲ್ರೆಡಿ ಅರ್ಧ ನಿದ್ದೆಗೆ ಹೋಗ್ಬಿಟ್ಟೈತೆ, ಅರ್ಧ ನಿದ್ದೆ ಆಗ್ಬಿಟ್ಟೈತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಫಿಲಮ್ ಹಾಕಿದೀನಿ. ಫಿಲಮ್ ನೋಡ್ದಿ ಬಿಡವ. ಫಿಲಮು ಬೆಳಗ್ಗೆ ನೋಡ್ತೀನಿ ಬಿಡು. ಮಿಕ್ಕಿದ ಒಂದೇ ಸತಿ ನೋಡೋದ ಸೀರಿಯಲ್ ಅಲ್ಲ, ಫಸ್ಟಿಂದ ತಿರ್ಗಾ ನೋಡ್ತೀನಿ ಬಿಡು. ಅದೇ ಹೇಳ್ತಾರ ನಮ್ಮ. ಫಸ್ಟಿಂದ ತಿರ್ಗಾ ನೋಡ್ತೀನಿ ಬಿಡು. ನೋಡು ಪೂರ್ತಿ, ಆಗ ಕಣ್ಬಿಡಕ್ಕಾಗ್ತಾ ಇಲ್ಲ. ಫಿಲಮ್ ಚೆನ್ನಾಗೈತೆ ಕಣಮ್ಮ. ಹೋಗ್ಲಿ, ಫಿಲಮ್ ಹೆಸರು ಗೊತ್ತಾ? ಏನು?
ಮಾ ಕಾಣಂ ಕಾಣಂ ಏನೇನ ಕಾಣಂ ಕಾಣಂ ಕೇಳಿಸ್ತಾ ಇಲ್ಲ ಮಾ ಕೇಳಿಸ್ತಾ ಇಲ್ಲ ಕಾಣಂ 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 ಕಾಣಿಸ್ತಾ ಇಲ್ಲ ಅಲ್ಲಿ ಫಿಲಮ್ ಬಿಡೋ ಕಾಣಿಸ್ತಾ ಇಲ್ಲ. ಬಾಯ್ ಹೇಳಿ ಹೋಗ್ಲಿ ಬಾಯ್ ಟಾಟಾ ಗುಡ್ ನೈಟ್ ಶುಭರಾತ್ರಿ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನಮ್ಮನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್, ಸಪೋರ್ಟ್ ಮಾಡಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. ಬಾಯ್ ಬಾಯ್.